ಯಾವಾಗಲೂ ಒಂದು ಮಾತು ಓಡಾಡ್ತಾ ಇರುತ್ತೆ. ಸ್ನೇಹಿತರು, ಬಂಧುಗಳು. ಸ್ನೇಹಿತರಾದರೆ ಬರ್ತಾರೆ, ಏನೇ ನೆಗೆಟಿವ್ಸ್ ಆದರೂ ಪ್ರಾಬ್ಲಮ್ಸ್ ಆದರೂ ಅಂತ. ಬಂಧುಗಳು ಅಂದರೆ ಬರೋದಿಲ್ಲ, ಅವ್ರಿಗೆ ಫ್ರೀ ಇದ್ದರೆ ಬರ್ತಾರೆ, ಇಲ್ಲಾಂದರೆ ಬರಲ್ಲ ಅಂತ. ಬಟ್ ನನಗೆ ಅನಿಸಿದ ಒಂದು ಪಾಯಿಂಟು, ಅದೇ ಬಂಧುಗಳು ಯಾರಿಗೋ ಒಬ್ರಿಗೆ ಸ್ನೇಹಿತರು ಕೂಡ ಆಗಿರ್ತಾರೆ. ಅದೇ ಸ್ನೇಹಿತರು ಅವ್ರದ್ದೇ ಮನೇಲಿ ಯಾರಿಗೋ ಒಬ್ರಿಗೆ ಬಂಧುಗಳು ಕೂಡ ಆಗಿರ್ತಾರೆ. ವ್ಯಕ್ತಿ ಒಬ್ಬನೇ, ಬಟ್ ಕೆಲವೊಬ್ಬರಿಗೆ ಬಂಧು, ಕೆಲವೊಬ್ಬರಿಗೆ ಸ್ನೇಹಿತ. ಸ್ನೇಹಿತಂಗೆ ಬೇರೆ ಥರ ಬಿಹೇವ್ ಮಾಡ್ತಾನೆ, ಬಂಧುಗೆ ಬೇರೆ ಥರ ಬಿಹೇವ್ ಮಾಡ್ತಾನೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ. ನಾನೇ ಕೂಡ ಒಂದು ಸಿಚುವೇಷನಲ್ಲಿ ಒಂಥರ ಬಿಹೇವ್ ಮಾಡ್ತೀನಿ, ಇನ್ನೊಂದು ಸಿಚುವೇಷನ್ ಅಥವಾ ಇನ್ನೊಬ್ಬ ಮನುಷ್ಯನಿಗೆ ಇನ್ನೊಂದು ಥರ ಬಿಹೇವ್ ಮಾಡ್ತೀನಿ ಅಂತ ಇರಬೇಕಾದ್ರೆ ಯಾರು ಕರೆಕ್ಟು ಯಾರು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆ ಸಿಚುವೇಷನ್ಗೆ, ಆ ಸನ್ನಿವೇಶಗಳಿಗೆ ಅವ್ರ ಜೊತೆ ಯಾರು ಹೆಂಗೆ ನಡ್ಕೊಂಡಿರ್ತಾರೆ ಅನ್ನೋದ್ರ ಮೇಲೆ ಆ ಮನುಷ್ಯ ಆ್ಯಕ್ಟ್ ಮಾಡಿರ್ತಾನೆ ಹೊರತು ಇದು ಬೇಕು ಅಂತ ಮಾಡಿದ್ದಾಗಿರಲಿ, ಬೇಡ ಅಂತ ಮಾಡಿದ್ದಾಗಿರಲಿ ಅಂತಲ್ಲ. ಅಂದರೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಯಾರೂ ಸರಿಯಲ್ಲ, ಯಾರೂ ತಪ್ಪಲ್ಲ. ಆ ಸಿಚುವೇಶನ್ಗೆ ಅವ್ರು ಏನು ಅನುಭವಿಸಿರ್ತಾರೋ ಮತ್ತೊಬ್ಬ ವ್ಯಕ್ತಿಯಿಂದ ಅದೇ ಅವ್ರಿಗೆ ಸಿಗುತ್ತೆ. ಅಲ್ಟಿಮೇಟ್ಲಿ ಕರ್ಮ ಅನ್ನೋದೊಂದಿರುತ್ತೆ, ಅದ್ರ ಪ್ರಕಾರನೇ ಎಲ್ಲ ನಡೆಯೋದು, ಎಲ್ಲ ಆಗೋದು. ಮಹಾಭಾರತ, ರಾಮಾಯಣ, ಭಗವದ್ಗೀತೆ ನೀವು ಏನೇ ನೋಡಿದ್ರು ಅಲ್ಟಿಮೇಟ್ಲಿ ಆ ಕರ್ಮ ಅನ್ನೋದೊಂದೇ ಕೊನೆಗೆ ನಿಲ್ಲೋದು.